ನಿನಗೆ ಮದುವೆ ಆದಮೇಲೆ ನಿಮ್ಮ ಗಂಡನ ಮನೆ ಇಷ್ಟ ಆಯ್ತಾ ಇಲ್ಲಾಂದರೆ ನಮ್ಮ ತವ್ರ ಮನೆ ಇಷ್ಟ ಆಯ್ತಾ? ಮದುವೆ ಆಗಿ 2 ತಿಂಗಳಾಯಿತು. 2 ತಿಂಗಳಲ್ಲಿ ನೀನೇನಾದ್ರು ತಪ್ಪು ಮಾಡ್ಬಿಟ್ಟು ನಿಮ್ಮ ಅತ್ತೆ ಮಾವನ ಕೈ ಏನಾದ್ರು ಬೈಸ್ಕೊಂಡಿದ್ಯಾ? ನಮ್ಮ ಮಾವನ ಕೈಲಿ ಬೈಸ್ಕೊಂಡಿದ್ದೀನಿ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾವ್ರೆ? ಇವಾಗ ಗೈಸ್ ನಮ್ಮ ಅಪ್ಪನೂ ನಮ್ಮ ಅಮ್ಮ ಕಿತ್ತಾಡ್ತಾ ಜಗಳ ಆಡ್ತಾರೆ. ಜಗಳ ಮಾಡಿ ವಿಡಿಯೋ ಮಾಡ್ತೀನಿ ಇವಾಗ. ಜಗಳಾಡು. ಅಪ್ಪನ ಮೇಲೆ ಅಪ್ಪನ ಬೈಯು. ಯಾಕೆ ಬೈತಿ? ಬೈಯು ಯಾಕೆ? ಬೈಯ ಕೈಯರ ಯಾಕಂಡ್ರಕ್ಕ ಒಬ್ಬಾಗಿ ಬಾಯ್ ಬಿಡ್ತಾರೆ ಮಾಡಕ್ಕೆ ಕುಷ್ಕಳಿಗೆ ಸುಮ್ಮನೆ ಉಂಡ್ಬಿಟ್ಟು ಲಕ್ಷಣ ಈಗ ಹೋಗಿ ದನಿಗೆ ಮೇವು ಹಾಕ್ಬರ್ಬೇಕಲ್ಲ. ಸರಿ ನೀನು ಕೂತ್ಕೊಂಡಿವೆ ಸಾಯಂಕಾಲದಿಂದ ಮಂತವಿದ್ದಲ್ಲ ಹೊಡಿವಿ ಗೊಂತ ಯಾವಾಗ ಗೊಂತು ಎವ್ಸ್ಕೋಬೇಕ ಗೊಂತು ಮತ್ತೆ ಸುಮ್ಮನಿರು ನಾನೇನು ಕೈಯರ ಯಾಕಂಡಿ ಮಾಡ್ಕೊಬೇಕು ಅಂತ ಅದು ಮಾಡ್ಕೊಂಡು ಕೊಯ್ ತೊಳಿತಾವ್ರಿ ತೊಳೆಯಕ್ಕೆ ಹಂಗಿರ್ಲಿ ಗೈಸ್, ಎಲ್ರಿಗೂ ಹೊಸ ವಿಡಿಯೋಗೆ ಆಗತ್ತಾ. ಆಮೇಲೆ ಅಪ್ಪನ ಮಗ ಗೊತ್ತು, ನಾನು ಹಾಕೋತೀನಿ. ಬರ್ಬೇಕು ನೀನು ನಿಂಗೆ ಜರ್ಗ ಆ ಕಡೆಗೆ ಮಾವು ನೀನೇ ಬರೋದು ಆ ಕಡೆಗೆ ಹೋಗ್ಲಿ. ಇವತ್ತರ ಸರ್ಪ್ರೈಸ್ ವ್ಲಾಗು, ಸರಿನಾ ಗಾಯ್ಸ್? ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಏನಿರ್ಬೋದು ಅಂತ ಹೇಳು. ನಾನು ಏನು ಮಾಡ್ತೀನಿ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಒಂದು ಆಟ ಆಡಿಸ್ತೀನಿ. ನಾನು ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿರಲ್ಲ. ಏನು ಮಾಡ್ತೀನಿ ಇವತ್ತು? ಏನು ಮಾಡ್ತೀನಿ ಅಂತ ಇವತ್ತು ವಿಡಿಯೋದಲ್ಲಿ? ನಿನ್ಗೇನೋ ಏನು ಮಾಡ್ತೀನಪ್ಪ? ಗೈಸ್ ದಿವಸ ನೋಡಿ ಜಗಳ ಡೈಲಿ ಲೈಫ್ ನೋಡಿ ಬೋರ್ ಆಗಿರ್ತದೆ. ಇವತ್ತೊಂಥರ ವಿಚಿತ್ರವಾಗಿ ವೀಡಿಯೋ ಮಾಡ್ತೀನಿ. ಏನಪ್ಪ ಅಂತಂದರೆ ಏನಿರ್ಬೋದಯ್ಯ ಹೇಳು, ಏನಿರ್ಬೋದು? ಬುಕ್ಕಿ ಕಮ್ಮಿ ಏನಂತ ಇರ್ಬೋದು, ಏನಿರ್ಬೋದು? ಏನೋ ಕ್ವಶನ್ ಕೇಳ್ತೀನಿ ಅಷ್ಟೇನೆ ಗೈಸ್. 2 ತಿಂಗಳಾಗೈತಲ್ಲ ಮದುವೆಯಾಗಿ ಏನೇನು ತಿಳ್ಕೊಂಡಿದ್ದೀನಿ ಅಂತ ಕ್ವಶನ್ ಕೇಳ್ತಿ. ಆಮೇಲೆ ಅಷ್ಟೇ ಗೈಸ್, ಬೇಜಾನ್ ಕ್ಯೂರಿಯಾಸಿಟಿ. ಅದು ಈ ಕ್ವಶನ್ ಹೆಂಗಪ್ಪ ಮಾಡಿದ್ರೆ ಎಲ್ಲೂ ಪೋಸ್ಟ್ ಮಾಡಿಲ್ಲ ಕ್ವಶನ್ ಕೇಳ್ರಿ ಅಂತ. ಸೊ ನಾವೇ ಹಿಂದೆ ಮುಂದೆ ಎಲ್ಲ ಕಮೆಂಟ್ಸ್ ಹಾಕ್ತಿಲ್ಲ. ಆ ಕಮೆಂಟ್ಸಲ್ಲಿ ಸಾರ್ಟ್ ಔಟ್ ಮಾಡಿ ಒಂದು 10-15 ಕ್ವಶನ್ಗಳನ್ನ ಹಾಕೊಂಬಂದಿದ್ದೀನಿ ಇವಾಗ. ಅದು ಎಲ್ಲ ನಿನಗೆ ಸ್ವಲ್ಪ ನಿನಗೂ ಆಗಿರ್ತದೆ, ಸ್ವಲ್ಪ ಅಮ್ಮಂಗೂ ಆಗಿರ್ತದೆ, ಸ್ವಲ್ಪ ನನಗೂ ಇರ್ತದೆ. ಅದ್ರ ಮೇಲೆ ಡಿಪೆಂಡು ಗೈಸ್. ಇದು ಯಾವುದೇ ಪ್ರೀ ಪ್ಲಾನ್ ಏನಿಲ್ಲ, ಹಿಂಗೆ ಹೇಳ್ಬೇಕು ಹಿಂಗೆ ಮಾತಾಡೋದು ಏನೇನು ಗೊತ್ತಿಲ್ಲ. ನಾನು ಮಾಡ್ತೀನಿ ಅಂತ ಇವ್ರಿಗೂ ಗೊತ್ತಿಲ್ಲ ಇದೇ ಮಾಡ್ತೀನಿ ಅಂತ. ಸೊ ನಾನೇ ಪ್ಲಾನ್ ಹಾಕೊಂಡು ಮಾಡ್ತಿರೋದು. ಒಂಚೂರು ಚೇಂಜಸ್ ಆಗಿರಲಿ ಅಂತ, ಸ್ವಲ್ಪ ಇನ್ಫಾರ್ಮೇಷನ್ ನಮಗೇನೋ ನಿಮಗೆ ಏನಾದ್ರು ತಿಳಿಬೇಕಾಗಿರೋ ತಿಳಿಸೋಣ ಅಂತ ಅಷ್ಟೇ. ಫಸ್ಟ್ ಕ್ವಶನ್ನು ಒಂಥರ ಫಸ್ಟು ತಾಯಿಗೆ. ನಿನಗೆ ಎಲ್ಲರೂ ಅನುಭವಿಸ್ತದೆ ಜಾಸ್ತಿ ನಿನಗೆ. ಇದುವರೆಗೂ ಎಲ್ಲ ಮಾಡಿದ್ದೀವಿ, ಏನು ಮಾಡಿದ್ದೀವಿ? ತಾಯಿ ಅಕ್ಕನ್ನ ಯಾವ ಊರಿಗೆ ಕೊಟ್ಟು ಮದುವೆ ಮಾಡವ್ರೇ? ನೀನು ಹೇಳ್ಬೇಕು. ನಿಮ್ಮೂರು ಯಾವುದು ಹೇಳ್ಬಿಡು. ಕೊತ್ತಗೊಂಡನಹಳ್ಳಿ ಗೈಸ್, ಅವ್ರ ಊರು ಬಂದ್ಬಿಟ್ಟು ಕೊತ್ತಗೊಂಡನಹಳ್ಳಿ ಅಂತ. ಅಲ್ಲಿ ಇದ್ರ ಹತ್ರ ಬಾರ್ಡರ್ ಏರಿಯಾ ಹತ್ರ. ಅಲ್ಲಿ ಮೇಯ್ನ್ ಇದು TVS ಏನಾಯ್ತೋ ಅದ್ರ ಮೇಯ್ನ್ ಹೆಡ್ ಆಫೀಸ್ ಏನಾಯ್ತು ನೋಡ್ರಿ, ನಮ್ಮ TVS ಕಂಪ್ನಿ, TVS ಮೋಟರ್ ಕಂಪ್ನಿ ಏನೈತೆ ಅದೇ ಊರು. ಆ ಫ್ರಂಟ್ ಗೇಟಲ್ಲಿ ಅವ್ರ ಮನೆ. ಫ್ರಂಟ್ ಗೇಟಿಂದ ಸ್ವಲ್ಪ ಒಂದು 200 ಮೀಟ್ರು ಅಲ್ಲೇ ಮನೆ. ಆಮೇಲೆ ನೆಕ್ಸ್ಟು ಒಂದೊಂದೇ ಇಂಟ್ರೆಸ್ಟಿಂಗ್ ಎಲ್ಲ ಮಿಕ್ಸ್ ಆಗವೆ. ಒಬ್ಬೊಬ್ಬರು ಒಂದೊಂದು ಮುಖಾಂತರ ನೋಡ್ತೀನಿ. ತಾಯಿಗೆ ಫಸ್ಟು ತಲೆ ಕೆಡೋ ವಿಷಯ. ತಲೆ ಕೆಡೋದು ಇದು, ನೀನು ಮದುವೆ ಆದಮೇಲೆ ಖುಷಿಯಾಗಿದ್ಯೋ ಮದುವೆಗಿಂತ ಮುಂಚೆ ಖುಷಿಯಾಗಿದ್ಯೋ? ಹೇಳ್ಬೇಕು. ನಮ್ಗೇನು ಬೇಜಾರಿಲ್ಲ ಇವಾಗ. ನೋಡಪ್ಪ, ನಿಮ್ಗೇನು ಬೇಜಾರಿಲ್ಲ. ನೀನು ಹೆಂಗೆ ಹೇಳ್ರು ಒಪ್ಕೊಂತಾರೆ ನಮ್ಮ ಜನ, ಹೆಂಗೆ ಇರೋದು ಸೈಫ್ ಅಂತಾರೆ. ಹೇಳು, ನಿನಗೆ ಮದುವೆ ಆದ್ಮೇಲೆ ಚೆನ್ನಾಗಿದೆ, ಮದುವೆಗಿಂತ ಮುಂಚೆ ಚೆನ್ನಾಗಿದೆಯೋ? ಎರಡರಿಗೂ ಚೆನ್ನಾಗಿದೆ ನಾನು. ಹೇಳು, ಹೆಂಗೆ ಬಿಡಿಸಿ ಹೇಳು. ಮದುವೆ ಆದ್ಮೇಲೆ ಹೆಂಗೆ ಜೀವನ, ಮದುವೆಗಿಂತ ಮುಂಚೆ ಹೆಂಗಿತ್ತು? ಅಲ್ಲೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಮದುವೆಗಿನ ಮೊದಲು ಚೆನ್ನಾಗಿದೆ, ಮದುವೆ ಆದ್ಮೇಲೆ ಚೆನ್ನಾಗಿದ್ದೀನಿ. ಹಂಗೆ ಹೇಳು. ವಾತಾವರಣ ಹೆಂಗೆ ಅಲ್ಲಿ ಸೆಟ್ ಆಯ್ತು, ಇಲ್ಲಿ ಸೆಟ್ ಆಯ್ತು, ಅದೆಲ್ಲ ಹೇಳ್ಬೇಕು. ಬಿಡಿಸಿ ಸೆಟ್ ಆಗಬೇಕು. 2 ತಿಂಗಳಿಗೆ ಸೆಟ್ ಆಗ್ಬಿಡ್ತದಾ? 2 ತಿಂಗಳು ಎಕ್ಸ್ಪೀರಿಯನ್ಸ್ ಹೋಗಿ 2 ತಿಂಗಳು ಬಿಟ್ಟಿದ್ಯಪ್ಪ. ಏನು ಒಂದ್ಸಲ ನಿಂಗೆ ಏನು ಚೇಂಜಸ್ ಅನಿಸ್ತು? ಹೆಂಗೆ ಅನ್ನಿಸ್ತು ನಿನಗೆ? ಇವಾಗ ಇಲ್ಲಿ 21 ವರ್ಷ ಇದ್ದೋಗಿದ್ದು, 21 ವರ್ಷ 22 ವರ್ಷ ಇದ್ದಿ. ಹೆಂಗೆ ಅನ್ನಿಸ್ತು ಇವಾಗ? ಏನಾದ್ರು ವೇರಿಯೇಷನ್ ಜಾಸ್ತಿ ಆಯ್ತಾ? ಅಷ್ಟೇ, ಇಲ್ಲೂ ಚೆನ್ನಾಗಿದ್ದೀನಿ, ನಾನು ಮದುವೆ ಆದ್ಮೇಲೂ ಚೆನ್ನಾಗಿದ್ದೀನಿ ಅಷ್ಟೇ. ಹಂಗೆ ಖುಷಿಯಾಗಿದ್ದೀನಿ. ಆಮೇಲೆ ಇನ್ನೊಂದು, ನಾವೆಲ್ಲ ಸೇರಿಬಿಟ್ಟು ನಿನಗೆ ಬೇಗ ಮದುವೆ ಮಾಡಿಬಿಟ್ರು, ನಮ್ಮ ಅಪ್ಪ ಅಮ್ಮ ಅಣ್ಣ ಸೇರಿಬಿಟ್ಟು ನನಗೆ ಬೇಗ ಮದುವೆ ಮಾಡಿಬಿಟ್ರು ಅನ್ನೋ ಬೇಜಾರು ಏನಾರು ಆಯ್ತಾ ನಿನಗೆ? ಹಂಗೇನಿಲ್ಲ. ಗೈಸ್, ಇವಳು ಒಪ್ಕೊಂಡು ಎಲ್ಲ ಒಪ್ಪಿಗೆ ಸಿಕ್ಕಿದ ಮೇಲೆ ಹೋಗಿದ್ದು. ಏನು ಖುಷಿ ಇದೆ? ಬೇಜಾರಿಲ್ಲ ತಾನೇ? ಬೇಜಾರಿಲ್ಲ. ನಿನಗೆ ಇಷ್ಟ ಆಯ್ತು ತಾನೇ ಮದುವೆ ಆಗೋಕ್ಕೆ? ಸುಮ್ಮನೆ ಮದುವೆ ಅದನ್ನ ಇಷ್ಟ ಇರ್ತಾನೆ. ನೋಡ್ತೇನೆ ರೀ, ಹಂಗಾರೆ ಮದುವೆ ಆಗಿ ಇವಳು ಅರ್ಜೆಂಟ್ ಇದ್ಲು ಅಂತ. ನನಗೆ ಇರ್ತಾರ ಹೆಣ್ಮಕ್ಳು ಎಷ್ಟು ದಿನ ಇದ್ರು ಮನೇಲಿ ಮಡಿಕೊಳಕತ್ತದ ಮಾಡ್ಬೇಕಪ್ಪ. ಅಂದ್ಬಿಟ್ರೆ ಹಂಗಂತ 21 ವರ್ಷ ಅವ್ರ ಮದುವೆ ಕರೆಕ್ಟಾಗಿ 21 ವರ್ಷ 10 ತಿಂಗಳು ಅವ್ಳಿಗೆ. ಬಿಡು, ಇನ್ನೇನು ಮಡಿಕೊಂಡಿರ್ತಿ ಒಂದು 20-30 ವರ್ಷ ತಕ. ನನಗೆ ಬೇಗ ಕಾಣ್ಕೊಂಡು ಕೂಡ್ಬಿಟ್ಟಿತ್ತು, ಅದಕ್ಕೆ ಬೇಗ ಕೇಳು. ಅವೆಲ್ಲ ಡೌಗಳು. 2 ತಿಂಗಳು ಹಿಡಿಲಿ ಅಂತದೆ. ನಾನು 3rd ಸೆಮ್ ಎಕ್ಸಾಮ್ ಬರೀತಾ ಇದ್ದೆ. ಎಕ್ಸಾಮ್ ಬರೋದಕ್ಕೆ 2 ಎಕ್ಸಾಮ್ ಬಾಕಿ ಇತ್ತು, 2 ಪೇಪರು.
ಲಾಸ್ಟ್ನಾಗೆ ಇನ್ನು 2 ಪೇಪರ್ ಇದ್ದಾಗ ಬಂದು ನೋಡ್ಕೊಂಡು ಹೋದ್ರು. ಎಂಗೇಜ್ಮೆಂಟ್ ಆಗಿ ಮದ್ವೆನೇ 2 ಪೇಪರ್ ಬರೆದ್ರು. ನಾನು ಇನ್ನು ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಗಿಲ್ಲ, ಸಿಮ್ ಸ್ಟಾರ್ಟ್ ಆಗಿಂದ ಮುಂಚೆ ಮದುವೆ ಆಗೋಯ್ತು. ಫುಲ್ ಫಾಸ್ಟು. ಆಮೇಲೆ ಇದು ತಾಯಿ ಇವಾಗ ನಿಜ ಹೇಳಬೇಕು, ಸತ್ಯ ಹೇಳಬೇಕು, ಇರೋ ಸತ್ಯತೆ ಹೇಳಬೇಕು. ನಿನಗೆ ಮದುವೆ ಆದಮೇಲೆ ನಿಮ್ಮ ಗಂಡನ ಮನೆ ಇಷ್ಟ ಆಯ್ತಾ ಇಲ್ಲಾಂದರೆ ನಮ್ಮ ತವ್ರ ಮನೆ ಇಷ್ಟ ಆಯ್ತಾ? ಯಾವ್ದು ಇರೋದು ಅವ್ರ ಮನೆನೇ ಜಾಸ್ತಿ ಇಷ್ಟ ಆಗೋದು. ಇವಾಗ ಹಂಗನಾಗಂದ್ರೆ ನಿನ್ನ ಜೀವನ ಪೂರ್ತಿ 20 ವರ್ಷ ನಮ್ಮ ಮನೆ ಕಳ್ಬಿಟ್ಟಿದ್ಯಾ. ಇನ್ನು ನೀನು ಎಷ್ಟು ವರ್ಷಕ್ಕೆ ಜೀವನ ಬದುಕಿತ್ತು ಪೂರ್ತಿ ಗಂಡನ ಮನೆಗೆ ಬದುಕಬೇಕು. ಇಲ್ಲೂ ಚೆನ್ನಾಗಿದೆ, ಇದಕ್ಕಿಂತ ಜಾಸ್ತಿ ಅಲ್ಲೂ ಚೆನ್ನಾಗಿರುತ್ತೆ. ಇಲ್ಲೂ ಚೆನ್ನಾಗೈತಿ, ಇದಕ್ಕಿಂತ ಜಾಸ್ತಿ ಇಲ್ಲೂ ಚೆನ್ನಾಗೈತಿ. ಮನ್ಸಿಂದ ಹೇಳು, ಯಾರೇನು ಬೇಜಾರು ಕಳ್ಕೊಂಡು ವಯಸ್ಸು ಅವಳು ಮನ್ಸಲ್ಲಿ ಅವಳು ಹೇಳ್ತಾಳೆ ಏನಪ್ಪ ಅವಳು ಹಿಂಗೆ ಚೇಂಜ್ ಆಗ್ಬಿಟ್ಟಾಳೆ ಅಂತ ಕಳ್ಕೊಬಿಟ್ರೆ ಹೆಂಗನ್ಸ್ತು? ಇಲ್ಲಿ ಚೆನ್ನಾಗಿತ್ತು, ಅಲ್ಲಿ ಚೆನ್ನಾಗೈತು? ಅಲ್ಲೇ ಚೆನ್ನಾಗಿತ್ತು. ಅಲ್ಲೇ ಚೆನ್ನಾಗೈತಿ, ಚೆನ್ನಾಗಿ ನೋಡ್ಕೊತಾರೆ. ವಯಸ್ಸು ಅಷ್ಟೇ, ಅದಕ್ಕೇನೋ ಖುಷಿ ಇನ್ನೇನು ಬೇಕೋ ಅಷ್ಟೇ ಸಾಕು. ಆಮೇಲೆ ಇನ್ನೊಂದು, ಮದುವೆ ಆಗಿ 2 ತಿಂಗಳಾಯಿತು. 2 ತಿಂಗಳಲ್ಲಿ ನೀನೇನಾದ್ರು ತಪ್ಪು ಮಾಡಿಬಿಟ್ಟು ನಿಮ್ಮ ಅತ್ತೆ ಮಾವನ ಕೈ ಏನಾದ್ರು ಬೈಸ್ಕೊಂಡಿದ್ಯಾ? ಇಂಥವ್ರಿಗೂ ಒಂದು ಮಾತು ಬೈಸ್ಕೊಂಡಿಲ್ಲ. ಇದುವರೆಗೂ ಬೈಸ್ಕೊಂಡಿಲ್ಲ. ನಿಜ ಸುಳ್ಳು ಹೇಳಂಗಿಲ್ಲ. ನಮ್ಮ ಮಾವನ ಕೈಲಿ ಬೈಸ್ಕೊಂಡಿದ್ದೀನಿ ಊಟ ಮಾಡಲ್ಲ ಅಂತ. ಅಯ್ಯೋ ನೋಡಿ ಗೈಸ್, ಅದು ಬಿಟ್ಬಿಟ್ಟು ಹಿಂಗೆ ನೀನು ಹಿಂಗೆ ಕಣಮ್ಮ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇದು ಒಂದು ಮಾತು ಒಂದಿಲ್ಲ. ನಮ್ಮ ಮತ್ತೆ 1% ಒಂದು ಮಾತು ಏನೊಂದಿಲ್ಲ. ಒಂದು ಮಾತು ಒಂದಿಲ್ಲ, ನನ್ನ ಗಂಡನೂ ಒಂದಿಲ್ಲ. ಓಹೋ, ಮತ್ತೆ ಯಾವಾಗ ಅಂದ್ರೆ ಜಗಳ ಆಗೋ ಎಷ್ಟೊಂದ್ಸಲಿ ಅಂತ? ಯಾವಾಗ? ಅದು ನೆಕ್ಸ್ಟ್ ವರ್ಷ ನಡೀತು ಕಣಲ್ಲಿ ಅಷ್ಟೇ ಕಣಲ್ಲಿ. ಅಲ್ಲ ಅಷ್ಟೇ ಅಲ್ಲ, ಅದು ಒಂಥರ ನಿಂಗೆ ಅನಿಸ್ತದೆ ಇವಾಗ ಅದು ಸೀರಿಯಸ್ ವಿಚಾರ, ನಾನು ಹಿಂಗೆ ಮಾಡ್ಬೋದಿತ್ತು ಮಾಡಿಬಿಟ್ಟೆ, ಅದಕ್ಕೆ ಹಿಂಗೆ 1-2 ಮಾತು ಬೈದ್ರು ಅಂತ. ಯಾವತ್ತಾದ್ರು ಬೈದವರ 2 ತಿಂಗಳಲ್ಲಿ? ನಾನೇನು ಮಾಡಿಲ್ಲ ಅಂತದ್ದು. ಹಂಗೆ ಏನಂದು ಮಾಡಿಲ್ಲ. ಊಟ ಮಾಡಲ್ಲ ಅನ್ನೋದಕ್ಕಷ್ಟೇ ಬೈಸ್ಕೊಂಡಿರೋದು, ಇನ್ನೇನಕ್ಕೂ ಬೈಸ್ಕೊಂಡಿಲ್ಲ. ಅವ್ರ ಊಟ ಉಣ್ಣತ್ತೆ, ನೀನು ಚೆನ್ನಾಗಿರೋದು ಕೇಳ್ತಾರೆ. ನೀನು ಯಾಕೆ ಊಟ ಮಾಡಲ್ಲ ಬೇಗ? ನಾನು ಅಷ್ಟು ಬೇಗ ರೆಡಿ ಮಾಡ್ತಾರಂತೆ ಅವ್ರ ಯಜಮಾನರು. ಕೆಲಸಕ್ಕೆ ಹೋಗೋಕ್ಕೆ 8 ಗಂಟೆಗೆಲ್ಲ ರೆಡಿ ಮಾಡ್ಕೊಂತಾರಂತೆ, 8 ಗಂಟೆಗೆ ತಿಂತಾರಂತೆ. ಇವಳು 11 ಗಂಟೆಗೆ ತಿನ್ನಲ್ವಂತೆ. ಯಾರು ಮಾವ ಕಂಪ್ಲೇಂಟ್ ಹೇಳ್ತಾ ಇರು, ನೀನು ತಂಗಿ ತಿನ್ನಲ್ಲ ಕಣಪ್ಪ ಅಂತ. ತಾಳ್ತಾರೆ ಮೇಲೆ ಫೈಟ್ ಅಂತ ತಾಡ್ಬಿಡ್ಬೇಕು. ನಾನಾಗಿದ್ರೆ ಅವ್ರ ಯಜಮಾನರು ಹೊಡೆಯಲ್ಲ, ಹೊಡೆಯ ಕಳಿಸಿ ನೆಕ್ಸ್ಟ್ ಫೋನ್ ಮಾಡಿ. ಇವಾಗ ಆಯಿತು, ಅತ್ತೆ ಮಾವ ಆಯಿತು, ನಿಮ್ಮ ಯಜಮಾನರು ಯಾವ ಥರ ಬೈದವ್ರ? ನನಗೆ ಬೈದಿಲ್ಲ ಅವತ್ತು. ನೀನೇನು ಹೇಳ್ತೀನಿ ನಿಂಗೆ ಗೊತ್ತಾ? ನೀನೇನಾದ್ರು ಸಂಸಾರ ಮಾಡ್ತಿದ್ದೆ ಅವ್ರ ಜೊತೆ? ಹೇಳು, ನಿಜ ಹೇಳು, ಸುಳ್ಳು ಹೇಳಕ್ಕೆ ಹೋಗ್ಬೇಡ. ಯಾರು ತಪ್ಪು ತಿಳ್ಕೊಳಲ್ಲ. ಅವತ್ತು ಒಂದ್ಸಲ ಬೈದಿರು ಚೈಲ್ಡ್ ಅಂತ. ಅಯ್ಯೋ, ಅದ್ಯಾರೋ ಬೈಯೋದು ಅಂತಾರ? ಅದೇ ಸೀರಿಯಸ್ ಬೈದಿದ್ದು. ಚೈಲ್ಡ್ ಅಂತ ಸೀರಿಯಸ್ ಆಗಿದ್ದೀರಾ? ಏನು ಮಾಡಿದ್ದೆ ಅಷ್ಟೇ? ಚೈಲ್ಡ್ ಥರ ಅವ್ರ ಆಫೀಸಲ್ಲಿ ಕುಂತಿದ್ದೆ, ಓದ್ತೀನಿ ಏನಾನ ತರಲೆ ಮಾಡೋಕ್ಕೆ, ಚೈಲ್ಡ್ ಅಂತ ಬೈತಾರೆ. ಗೈಸ್, ಗಂಡು ಮಕ್ಳಿಗೆ ಯಾವ್ದಾರು ಕೆಲಸ ಬ್ಯುಸಿ ಆಗಿದ್ದಾಗ ಹಿಂಗೆ ಬಂದ್ಬಿಟ್ಟು ಕೊಂಕ್ ಮಾಡ್ತಾರಲ್ಲ, ಅವ್ರಿಗಂತಲ್ಲ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಅವ್ರು ಸ್ವಲ್ಪ ಕೆಲಸದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕಾದ್ರೆ, ಅವರೇ ಮನೆಗೆ ಆಧಾರಾಗಿ ದುಡಿತಿರ್ಬೇಕಾದ್ರೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು, ಅರ್ಥ ಮಾಡ್ಕೋ. ಅವಾದ್ಮೇಲೆ ಯಾವತ್ತೂ ಯಾವ ಥರ ಕೆಣಕೋಕೆ ಹೋಗಿಲ್ಲ. ಹೋಗ್ತೀನಿ, ದಿನ ಹೋಗ್ತೀನಿ. ಅದೇ ಜಾಸ್ತಿ ಏನು ಮಾಡೋಕೆ ಹೋಗಲ್ಲ, ಸೈಲೆಂಟ್ ಆಗಿರ್ತಿ. ಸೈಲೆಂಟ್ ಆಗಿರ್ತೀನಿ. ಗೈಸ್, ಇವ್ರದ್ದು ಆಫೀಸು ಮನೆ ಕಗಡನೆ ಮಾಡ್ಕೊಂಡವ್ರೆ. ಆಮೇಲೆ ಇನ್ನೂ ಬೈಸ್ಕೊಂಡಿಲ್ಲ ಯಾರ ಕೈಲೂ. ಹಿಂಗೆ ಅದಾದಮೇಲೆ ಊರಾಯಿತು. ಆಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾವ್ರಿ. ನಮ್ಮ ಯಜಮಾನರು ಸಿವಿಲ್ ಇಂಜಿನಿಯರ್, ಓನ್ ಕಾಂಟ್ರಾಕ್ಟ್ ಇದೆ. 5,000 ಪ್ರೈವೇಟ್ ವೆಂಡರು, ಬಿಸ್ನೆಸ್ ಮೇನು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸದ್ಯಕ್ಕೆ ಅದೇ ಊರಲ್ಲಿ ಸೆಟ್ಲಾಗಿ ಅಲ್ಲಿ ಕೆಲಸ ಮಾಡ್ತಾವ್ರೆ. ಆ ಊರಲ್ಲಿ ಅವರು ಆ ಕೆಲಸ ಉದ್ದೇಶದಿಂದಲೇ ಆ ಊರಲ್ಲಿ ಸೇರ್ಕೊಂಡು ಸೆಟ್ಲಾಗಿರೋದಲ್ಲಿ. ತಾಯಿಗೆ ಎಲ್ಲ ಗೊತ್ತಿರ್ತದೆ, ಹಂಗೆ ತಾಯಿಗೆ ಗೊತ್ತು, ಎಲ್ಲರೂ ನಮ್ಮೆಲ್ಲರೂ ಗೊತ್ತು. ಆ ಕೆಲಸ ಮಾಡೋ ಉದ್ದೇಶದಿಂದಲೇ ಅವರು ಸೆಟ್ಲಾಗೋರೆ. ಅದೆಲ್ಲ ಇನ್ಫಾರ್ಮೇಷನ್ ಇದೆ, ಮುಂಚೆನೇ ಎಲ್ಲ ಎಷ್ಟೊಂದು ಸಲ ಹೇಳಿರ್ತೀನಿ, ನಿಮ್ಗೆ ಗೊತ್ತಿರಲ್ಲ. ಬಟ್ ಅವ್ರ ಅಮ್ಮ, ನಮ್ಮ ತಂಗಿ, ಅತ್ತೆ ಎಲ್ಲ ಬಂದ್ಬಿಟ್ಟು ಕೋಲಾರ ಹತ್ರ ಹೇಳ್ಬಿಡ್ತಾಯಿ, ಕೋಲಾರ ಹತ್ರ ಮಾಲೂರಲ್ಲಿ ಮಾಲೂರು ಅಕ್ಕಪಕ್ಕ ಊರ. ಗೈಸ್, ಮದುವೆ ಆದಮೇಲೆ ಒಂದು ತಿಂಗಳು ಏನೋ ಶಾಸ್ತ್ರ ಇರ್ತದಲ್ಲ ತವ್ರ ಮನೆ ಇವ್ರ ಕಡೆ. ಅದೇನಪ್ಪ ಅದು, ಮದುವೆ ಆದಮೇಲೆ ಯಾರು ರಿಲೇಟಿವ್ಸ್ ಇರ್ತಾರೋ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಮರುಳಿಂದ ಹೋಗ್ತಾರಂತೆ. ಒಬ್ಬೊಬ್ಬರ ಮನೆಗೆ 2 ಸೇರಿ ಬರ್ಬೇಕು, ಒಂದು ದಿವಸ ಸೇರಿಬಿಟ್ಟು ಒಂದು ದಿವಸ ಕಾರ್ ಊಟ ಅಂತ. ಕೋಲಾರ ಎಷ್ಟು ದಿನ ಕರೆದು 1 ತಿಂಗಳು ಕಳೆದ್ರ? 1.5 ತಿಂಗಳು ಕೋಲಾರ ಹತ್ರನೇ ಕಳೆದವ್ರೆ. ಅವ್ರದ್ದು ಹೇಳ್ತಿರೋರು, ಅವ್ರ ಅತ್ತೆ ಮತ್ತು ಅವ್ರ ಮನೆಗೆ ಅಜ್ಜಿ ಇಲ್ಲ, ಅವ್ರದೆಲ್ಲ ಪೂರ್ತಿ ಕೋಲಾರ ಸ್ಲ್ಯಾಂಗು ಆ ಥರ ಕೋಲಾರ ಅವ್ರದ್ದು. ಎಲ್ಲ ನನಗೆ ಕ್ವಶನು. ನೀನು ಹೊಸ್ದಾಗಿ ಇದು ಮಾಡಿದ್ರು. ನಾನು ಮದುವೆ ನನಗೆ ಕೇಳ್ಬೋದಿತ್ತು. ನಾನು ಮದುವೆ ನೀನು ನನಗೆ ಇದೇ ಥರ ಕೇಳು. ಆಯ್ತು, ನಾನು ನಿನಗೆ ಕೇಳಿ ಮಾಡಲ್ಲ. ಹಂಗೆ ಮದುವೆ ಆದ್ಮೇಲೆ ಕೇಳಿ. ಇನ್ನು 10 ವರ್ಷ ಇದೆ, ಜಮಾನ ಟೈಮ್ ಅದೇ. 30 ವರ್ಷ ಮದುವೆ ಆಗ ನಾನು. 33 ವರ್ಷ ಆಗ್ತದ ಅವಾಗ. 33 ವರ್ಷ ಆಗ್ತದೆ. 10 ವರ್ಷ ಅಂದ್ರೆ ಈಗ 23 ವರ್ಷ. 23 ತುಂಬಾಯ್ತು. ತುಂಬೋಯ್ತು. 34 ವರ್ಷ ಆಯ್ತದೆ. ಯಾರು ಹುಡುಗಿ ಕೊಡಲ್ಲ. ಆಮೇಲೆ ಯಾರು ಹುಡುಗಿ ಕೊಡಲ್ಲ ಅಂದ್ರೆ 34 ವರ್ಷ ಆಗ್ತದೆ. ಮುದಿ ಆಯ್ತಿ ಯಾವಾಗ ಆಗ್ತಿ? ಹೆಂಗೆ ಗೊತ್ತು ಸುಮ್ಮೀರು. ಆಗೋ ತಗೊಳ್ಳೋ. ಓಹೋ, ಇವ್ ಅಮ್ಮಂಗೆ ಅಡುಗೆ ಮಾಡಕ್ಕೆ ಯಾರು ಇಲ್ಲ ಅಂತ ತಾಯಿ. ಅಡುಗೆ ಮಾಡಕ್ಕೆ ಯಾರು ಇಲ್ಲ, ಯಾರ ನಮ್ಮ ಕಡ್ಕೊಂಬರ್ರಿ ಅವನು ಆಡ್ಬಿಟ್ಟು ಇದು ಮಾಡ್ಬಿಡೋಣ ಅಂತ. ಇನ್ನೇನು ಹಂಗೆ ಇದ್ದು ಬಿಡ್ತೀನಿ. ನನ್ನ ಮಗನೇ ಇನ್ನೊಂದು ವರ್ಷ ಮದುವೆ ಆಗು. ನಿನ್ ತಾತ್ ಕೊಡ್ತಾನೆ ಎಣ್ಣ. ಯಾಕೆ ಕೊಡಲ್ಲ? ಅಲ್ಲಿ ಯಾರ ಅವಕಯ್ಯ ನಮ್ಮೂರಲ್ಲಿ 2 ಹೆಣ್ಮಕ್ಳು ಅವಕಯ್ಯ. ಅಲ್ಲ ಗೈಸ್, ನಮ್ಮ ಮನೆಗೆ ಯಾರೋ ಮನೆ ಪಕ್ಕ, ತಾಯಿ ಮನೆ ಪಕ್ಕ ಚೆಂಡು ಹೂವಿನ ತೋಟ ತೋರಿಸ್ತಾರ, ಕೆಲಸ ಮಾಡ್ತಾವ್ರೆ. ಇವರು ಕೂಲಿ ಕ್ಯೂರಿಯಾಸಿಟಿ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೂಲಿ ಎಲ್ಲ ಕೇಳ್ತಾ ಇದ್ರು. ಅಲ್ಲೋಗ್ಬಿಟ್ಟು ಈ ವಿಚಾರ ಮಾತಾಡ್ಕೊಂಬಂದಿದ್ದಿ, ಹಿಂಗೆ ಮಾತಾಡ್ಕೊಂಬಂದಿದ್ದಿ. ನಮ್ಮ 2 ಹೆಣ್ಮಕ್ಳು ಅವಕಯ್ಯ ಮಾಡ್ಕೊಂಡೋಗ್ರೆ ನೀನು ಮಾಡ್ಕೊಂಬಂದು ನೀನು ಮಾಡಿ ನೀವು. ಆಮೇಲೆ ಅಪ್ಪ, ನಿನಗೆ ನಮಗೆ
ಟೋಟಲ್ಲು ನಮ್ಮ ತಂಗಿ ಮದುವೆ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು ಲೆಕ್ಕಾಚಾರ ಹಾಕಿದ್ಯಾ? ನನಗೆ ಗೊತ್ತಿಲ್ಲಪ್ಪ, ನಾನು ಯಾವ ಲೆಕ್ಕಾಚಾರ ಮಾಡಿ ನಿಮ್ಮದೇ ಓಡಾಡ. ಗೈಸ್ ನಮ್ಮ ಅಪ್ಪಂಗೆ ಏನೋ ಗೊತ್ತಿಲ್ಲ, ಕೇಳ್ದಂಗೆಲ್ಲ ಇರ್ದಿರ್ದೊಂದು ಕೊಟ್ಟರು ಅಷ್ಟೇನೆ. ಫುಲ್ಲು ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡಿದ್ದು. ಅಂದರೆ ಹಣ್ಣು ಆ ದುಡ್ಡು ಇಲ್ಲಿ ಕಡೆ ಕೊಡೋದಾಗಲಿ, ಆ ಕಡೆ ಈಸ್ಕೊಂಬರೋದಾಗಲಿ, ಎಲ್ಲ ಸೆಟ್ಲ್ಮೆಂಟ್ ಮಾಡೋದಾಗಲಿ ನಾನು 5,000 ಯಾವಾಗಲೂ ಮಾಡಿ ಪೂರ್ತಿ ದುಡ್ಡು ನಾನೇ ಎಲ್ಲ ಮಾಡಿದ್ದು. ಒಂದು ಬಟ್ಟೆ ಥರದಿಂದ ಹಿಡ್ದು ಒಂದು ಸಣ್ಣದೊಂದು ಬಿನ್ಗೆ, ಅದು ಏನಪ್ಪ ಬಿನ್ಗೆ ಪಾತ್ರೆ ಸಾಮಾನಿಂದ ಹಿಡಿದು ಎಲ್ಲ ನಾನೇ ತಂದಿದ್ದು. ಬಟ್ ದುಡ್ಡು ಮಾತ್ರ ಎಲ್ಲ ಕೊಟ್ಟರು. ಅದ್ರ ಲೆಕ್ಕಕ್ಕೆ ತಕ್ಕನಾಗೆ ಲೆಕ್ಕನೂ ಸಿಕ್ತು. ನಾವು ಲೆಕ್ಕಾಚಾರ ಹಾಕಿ ಒಂದೊಂದೇ ಡೀಟೇಲಾಗಿ ಎಲ್ಲ ತೋರಿಸ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಹೇಳ್ತೀನಿ ಕೇಳಿಸ್ಕೊಡ್ರಿ, ಮದುವೆ ಖರ್ಚು ಅಂತಂದರೆ ಇವಾಗ ಹೆಣ್ಣಿನ ಕಡೆಯಾರ ಗಂಡಿನ ಕಡೆಯಾರ ಮಾಡ್ಕೊಳ್ಳೋದು ಅಂತ ಮದುವೆ ಅಂತ ಬರ್ತದೆ. ಅದು ಮೇಯ್ನು ಅಂದರೆ ಏನು, ಅಲ್ಲಿ ಮದುವೆ ಮನೆ ಮಂಟಪ, ಮದುವೆ ಮನೆ ಇದು ಅದೆಲ್ಲ ಖರ್ಚೆಲ್ಲ ಇವ್ರದ್ದು ನಮ್ಮ ತಂಗಿ ಅವ್ರ ಯಜಮಾನ್ರ ಕಡೆ ಅವ್ರು ಅವತ್ತೇ ಹೇಳಿದ್ರು ನಾವೇ ಮಾಡ್ಕೊತೀವಿ ಅಂತ. ಅದು ಬಿಟ್ಬಿಟ್ಟು ಇನ್ನೂ ಹೆಣ್ಣಿನ ಕಡೆಗೆ ಖರ್ಚಿರ್ತದಲ್ಲ. ಇವಾಗ ನಮ್ದು ಏನೋ ಪ್ರೀತಿ ಒಡವೆ ಕೊಡಬೇಕು ಅಂತ ಇರ್ತದೆ, ಅದೇನೋ ಮಾಡಬೇಕು, ಶಾಸ್ತ್ರ ಸಂಪ್ರದಾಯ ಅವು ಇವು ಓಡಾಟ ಗಿಡಾಟ ಅಂದ್ಕೊಂಡ್ರೆ ನಮಗೂ ಅಷ್ಟೇ ಖರ್ಚಿರ್ತದೆ. ಬಟ್ ಮದುವೆ ಮೇಯ್ನ್ ಖರ್ಚು ಏನಿರ್ತದೆ, ಅದು 2 ದಿವಸ ಶಾಸ್ತ್ರ ಮತ್ತು ಮುಹೂರ್ತ, ಅದಕ್ಕೆ ಸರಿ ಬರೇ ಅದೊಂದು ಖರ್ಚು ನಮಗೇನು ಹಾಕಲಿಲ್ಲ. ಅವರೇ ಮಾಡ್ಕೊಂತ ಮುಂಚೆ ಹೇಳಿದರು. ಮತ್ತು ಅವ್ರು ಇಷ್ಟೇ ಡಿಮ್ಯಾಂಡ್ ಮಾಡಿಲ್ಲ, ಹಿಂಗೆ ಮಾಡಿರಿ, ಹಂಗೆ ಕೊಡ್ರಿ, ನಮ್ಗೆ ಇಷ್ಟೇ ಒಡವೆ ಕೊಡ್ರಿ, ನಮ್ಮ ಹುಡುಗಂಗೆ ಇಷ್ಟೇ ಕೊಡ್ರಿ, ನಿಮ್ಮ ಹುಡುಗಿಗೆ ಇಷ್ಟೇ ಆಗಿರಿ ಅಂತ. ನಿಮ್ಮ ಪ್ರೀತಿ ಏನೈತೆ ಅಷ್ಟು ಮಾಡಿರಿ ಅಂತ ಹೇಳಿದರು. ಅಷ್ಟೆಲ್ಲ ಮಾಡಿ ಹಂಗೆಲ್ಲ ಹಾಕಿ ಒಡವೆ ಗಿಡವೆ ಎಲ್ಲ ಇನ್ ಡೀಟೇಲಾಗಿ ಏನು ಹೇಳೋಕೆ ಹೋಗಲ್ಲ. ಎಷ್ಟೆಷ್ಟು ಒಡವೆ ಕೊಟ್ಟು ಎಷ್ಟೆಷ್ಟು ಆಯಿತು, ಏನೇನಕ್ಕೆಲ್ಲ ಖರ್ಚು ಮಾಡೋದು ಅಂತ ನಾನು ಲೆಕ್ಕಾಚಾರ ಹಾಕಿ ಮಡಗಿರೋ ಪ್ರಕಾರ ಪ್ರತಿ ಮದುವೆ ಸ್ಟಾರ್ಟಿಂಗಿಂದ ಹಿಡ್ದು ನನ್ನ ತಂಗಿಗೆ ಹೆಣ್ಣು ಮನೆ ನೋಡೋಕ್ಕೆ ಶಾಸ್ತ್ರದಿಂದ ಸ್ಟಾರ್ಟ್ ಮಾಡ್ಕೊಂಡು ಮದುವೆ ಮುಗಿಸಿ ಮೊನ್ನೆ ಇದು ಮಾಡಿದ್ವಲ್ಲ ಬೀಗ್ ರೂಟದ್ದು, ಅಲ್ಲಿವರೆಗೂ ಲೆಕ್ಕ ಆಗಿದ್ದಕ್ಕೆ ಒಂದು 20 ಲಕ್ಷ ಹಿಂದೆ ಮುಂದೆ ಐತೆ ಗೈಸ್. ನೀವು ಅನ್ಕೊಂತೀರ ಅಷ್ಟು ಆಯ್ತಾ ಅಂತ, ಖಂಡಿತ ಹೋಗ್ತದೆ. ನಾವು ಒಡವೆ ಮಾಡಿಸಿದಾಗ ಚಿನ್ನ ಕರೆಕ್ಟಾಗಿ ಗ್ರಾಮ್ 13,500 ರೂಪಾಯಿ ಇತ್ತು, 1 ಗ್ರಾಮ್ ಚಿನ್ನಕ್ಕೆ. ನಾವೆಲ್ಲ ಹೊಸ್ದಾಗೆ ಮಾಡಿಸಿದ್ದು, ಯಾವುದೇ ಥರ ಮುಂಚೆ ಆ ಥರ ಅಷ್ಟೊಂದೇನು ಪ್ಲಾನ್ ಹಾಕೊಂಡಿರಲಿಲ್ಲ, ಹಿಂಗೆ ಮದುವೆ ಮಾಡ್ಬೇಕು ಹಂಗೆ ಅಂತ. ಬಟ್ ಇವರೆಲ್ಲ ಅವಾಗ ಸ್ವಲ್ಪನೇ ಕೂಡಿಕ್ಕಿ ಮದುವೆಗೆ ಸೇವ್ ಮಾಡಿರೋ ದುಡ್ಡು 20 ಲಕ್ಷ ಹಿಂದೆ ಮುಂದೆ ಆಯಿತು. ಮತ್ತು 20 ಲಕ್ಷ ದುಡ್ಡು ಮದುವೆ ಮಾಡೋಕ್ಕೆ ಎಲ್ಲೋ ಒಂಚೂರು ಅಂತಂದರೆ ಅದ್ರಾಗೆ ಒಂದು ಅರ್ಧದಷ್ಟು ನಮ್ಮ ಅಪ್ಪ ಅಮ್ಮ ಕೊಡಿಕಿದ್ರು. ಅದಕ್ಕಿಂತ ಮಿಕ್ಕಿದೆಲ್ಲ ನಮಗೆ ಗೊತ್ತಿರೋರು ಸ್ವಲ್ಪ ಮುಂದೆ ಫ್ಯೂಚರಲ್ಲಿ ಹೇಳ್ತೀನಿ, ಅವ್ರ ಹತ್ರ ಎಲ್ಲ ಸ್ವಲ್ಪ ದುಡ್ಡಿನ ಸಹಾಯ ತಗೊಂಡಿದ್ದೀನಿ. 20 ಲಕ್ಷ ಹಿಂದೆ ಮುಂದೆ ಐದು ಗೈಸ್. 20 ಲಕ್ಷ ಅಂತಂದರೆ 19 ಲಕ್ಷ ಆಗಿರ್ಬೋದು, ಇಲ್ಲ 20 ಲಕ್ಷ 21 ಲಕ್ಷ ಆಗಿರ್ಬೋದು, ಇಲ್ಲ 19 ಲಕ್ಷ ಆಗಿರ್ಬೋದು. 20 ಲಕ್ಷ ಹಿಂದೆ ಮುಂದೆ ಕರೆಕ್ಟಾಗೆ 20 ಲಕ್ಷ ಅಂತೂ ಆಗೈತೆ ಮದುವೆಗೆ. ಆಮೇಲೆ ಅಮ್ಮ ನಿಮಗೆ ಇಬ್ರಿಗೂ ನಿಮಗೆ ಮಗಳು ನಿಮ್ಮ ಮಗಳನ್ನ ಆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದು ತೃಪ್ತಿ ಆಯಿತಾ? ಅವಳ ತೃಪ್ತಿ ಆಯ್ತು ಅಂದ್ರು ಅದ್ರ ಹಣೆ ಬರ ಇತ್ತು ಆಯ್ತು. ಏಯ್ ಹಂಗಲ್ಲ, ಆ ಥರ ಮಾತಾಡೋದಲ್ಲ. ಹಿಂಗೆಲ್ಲ ಮಾಡಿ ನಿನ್ನ ಮಗಳು ಅಷ್ಟು ದಿವಸ ಭಾಳ ಬದುಕೊಳ್ಳಿ, 2 ತಿಂಗಳು ಹಿಂಗೆಲ್ಲ ಮಾಡವಳೆ, ಹಿಂಗೆಲ್ಲ ನಿಜ ಮಾತಾಡ್ತಾಳೆ, ನಿನಗೆ ಖುಷಿ ಆಯಿತಾ? ಖುಷಿ ಆಯ್ತು. ಅಷ್ಟೇ. ಏನೋ ಹೆಂಗೆ ಅನಿಸ್ತದೆ, ಹೆಂಗೆ ಅನಿಸ್ತದೆ, ಚೆನ್ನಾಗಿದೆ. ಹೆಂಗೆ ಸಂಬಂಧ ಚೆನ್ನಾಗಾಯ್ತಾ, ಹೆಂಗೆ ಕತೆ ಹೆಂಗೆ? ಹಾಂ ಏನು ಹೇಳೋ, ಚೆನ್ನಾಗಿ ನೋಡ್ಕೊಂಡವ್ರೆ, ನಾವು ಹೆಂಗೆ ಸಾಕಿದ್ವು ಅವರು ಹಂಗೆ ಸಾಕ್ತಾವ್ರೆ ಅಷ್ಟೇ. ಇನ್ನೇನು ಹೇಳೋದು, ಮಗಳು ಚೆನ್ನಾಗಿದೆ, ನಮಗೂ ಸಂತೋಷ ಆಯ್ತು. ನಾವು ಹೆಂಗೆ ಸಾಕಿದ್ವೋ ನಮ್ಮ ಥರನೇ ಸಾಕ್ತಾವೆ. ನಾನು 2 ತಿಂಗಳಿಗೆ ನೋಡಿದೆ, ನಮಗೇನೋ ಚೆನ್ನಾಗಿ ಸಾಕ್ತಾರೆ ಅಷ್ಟೇ. ಸೂಪರಾಗಿ ನೋಡ್ಕೊತಾವ್ರೆ ನನ್ನ ತಂಗಿನ, ಅದಕ್ಕೇನೋ ಖುಷಿ, ಇನ್ನೇನಿಲ್ಲ. ನಾವು ಅಂದರೆ ಹೊಲ ಮನೆ ಅದು ಇದು ತೋರಿಸ್ತೇವೆ, ಅವ್ರೇನು ತೋರಿಸ್ತಾರೆ? ಮಡಿಕೊಂಡು ನಮಗೆ ಅಡುಗೆ ಮಾಡಿಕೊಂಡು ಮನೆಗಿರೋಣ ಅಂತ ಮಡಿಕೊಂಡವ್ರು. ಅಡುಗೆ ಮಡಿಕೊಂಡು ಅಂದರೆ ಅವರಿಗೆ ದುಡಿಯೋ ಮುಂಚೆ ಹೇಳಿದ್ರು, ನಾವು ನಿಮ್ಮ ಮಗಳನ್ನ ಎಲ್ಲೂ ಕಳಿಸಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ, ಅವಳು ನಮ್ಮ ಮನೆಗೆ ಒಬ್ಳು ಮಗಳಾಗಿದ್ದರೆ ಸಾಕು, ಬೇರೆ ಇನ್ನೇನೇ ಬೇಡ ಅಂತೆಲ್ಲ ಅವತ್ತು ಹೆಂಗೆ ಮಾತು ಕೊಟ್ಟಿದ್ದು ಹಂಗೆ ನಡ್ಸ್ಕೊಂಡು ಹೋಗ್ತಾರೆ. ಚೆನ್ನಾಗಿರಲಿ, ಅದೊಂದೇ ಖುಷಿ ನನಗಂತೂ. ಪರ್ಸ್ನಲಿ ಅನಿಸ್ತಾ ಇದೆ, ನಾನೇನಾಗ್ತಿದ್ದೆ ಪರವಾಗಿಲ್ಲ, ನನ್ನ ತಂಗಿನೇ ಒಳ್ಳೆ ಮನೆ ಸೇರಿಸ್ತೀನಿ ಅಂದ್ಬಿಟ್ಟು ಕೊನೆವರೆಗೂ ಖುಷಿ ಐತೆ. ಅದೆಲ್ಲ ಒಂಥರ ದೊಡ್ಡ ವಿಚಿತ್ರ ಗೈಸ್, ಹೆಂಗೆಲ್ಲ ಆಯಿತು ನನ್ನ ತಂಗಿ ಹೆಂಗೆಲ್ಲ ಮದುವೆ ಮಾಡಿದೆ ಅಂತ. ನಮ್ಮ ಅಪ್ಪ ಅಮ್ಮನ ಇನ್ವಾಲ್ವ್ಮೆಂಟ್ ಏನಿಲ್ಲ. ನೀವಿಬ್ಬರೇ ಮನಸ್ಸು ಮಾಡಿದರೆ ಈ ಥರ ಮನೆ, ಈ ಥರ ಹುಡುಗ ಎಲ್ಲ ಹುಡ್ಕಕ್ಕಾಗ್ತಿದ್ದೇನಪ್ಪ? ಆಗ್ತಿರಲ್ಲ ಗೈಸ್. ಇದೆಲ್ಲ ಒಂಥರ ಹೆಂಗೆಲ್ಲ ಹುಡುಕಿದೀವಿ ಅಂದರೆ ಮಿರಾಕಲ್ಲು. ಇವಾಗ ನಮ್ಮೂರಿಂದ 80 ಕಿಲೋಮೀಟ್ರು. ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ನಾನು ಹೆಂಗೆ ಹುಡುಕಿರ್ಬೋದು, ಅವ್ರು ಹೆಂಗೆ ಸಿಕ್ಕಿರ್ಬೋದು, ನಾನು ಹೆಂಗೆಲ್ಲ ವಿಚಾರ ಮಾಡಿರ್ಬೋದು ಅಂತ ನನಗೆ ಮಾತ್ರ ಗೊತ್ತು. ಅದನ್ನೆಲ್ಲ ಫ್ಯೂಚರಲ್ಲಿ ಹೇಳೋ ಟೈಮ್ ಬರ್ತದೆ, ಹೇಳ್ತೀನಿ. ಇವಾಗ ಹೇಳೋ ಪರಿಸ್ಥಿತಿನಲ್ಲಿ ನಾನು ಇಲ್ಲ, ಬಟ್ ಹೇಳೋಕ್ಕೂ ಆಗಲ್ಲ. ಬಟ್ ಒಂದಲ್ಲ ಒಂದು ದಿವಸ ಹೇಳ್ತೀನಿ, ನೆನ್ಪಿಟ್ಕೊಂಡಿರ್ರಿ. ಇದೇ ವಿಡಿಯೋ ಹಿಂಗೆ ಕಂಟಿನ್ಯೂ ಆಯ್ತಿತ್ತು ಅಂತಂದರೆ ಹೆಂಗೆಲ್ಲ ಸಿಕ್ತು, ಹೆಂಗೆಲ್ಲ ಆಯಿತು, ಇದ್ರ ಹಿಂದೆ ನನ್ನ ಜೊತೆಗೆ ಇನ್ನೂ ಕೈ ಜೋಡಿಸಿರೋ ಬೇಜನ ಅವರೇ. ಅವನ್ನೆಲ್ಲ ಇವಾಗ ರಿವೀಲ್ ಮಾಡೋಂಥ ಟೈಮ್ ಇಲ್ಲ, ಮುಂದೆ ಒಂದು ದಿವಸ ಫ್ಯೂಚರಲ್ಲಿ ರಿವೀಲ್ ಮಾಡ್ತೀನಿ, ಆವಾಗ ಖುಷಿ ಆಯ್ತೀರಾ ನೋಡಿ. ಒಟ್ಟಿನಾಗೆ ನನಗಂತೂ ಪರ್ಸ್ನಲಿ ತುಂಬ ಖುಷಿ ಐತೆ ನನ್ನ ತಂಗಿನ ಅವ್ರನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿರೋದು, ಮತ್ತು ಅವ್ರು ನೋಡ್ಕೊತಿರೋ ರೀತಿಯೆಲ್ಲ ಪರ್ಸ್ನಲಿ ತುಂಬ ಖುಷಿ ಆಯಿತು ಅಷ್ಟೇ. ಆಮೇಲೆ ಅದಾಯಿತು, ನೆಕ್ಸ್ಟ್ ಹೇಳು. ಅಷ್ಟೇ ಆಯಿತು, ಇಷ್ಟೇ Q&A. ನಿನ್ಗೆ ಹೇಳು ಪರ್ಸ್ನಲಿ ಇವಾಗ ಏನಿಸ್ತು ನಿನಗೆ? ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಹೆಂಗಿದೆ ಜೀವನ, ಹೆಂಗೆ ನಡ್ಕೊಂಡು ಹೋಗೈತೆ ಡೈಲಿ? ಯಜಮಾನ್ರು, ಅತ್ತೆ ಮಾವ, ಮತ್ತು ನಾದಿನಿ ಮಕ್ಕಳು ಮಕ್ಕಳನ್ನೆಲ್ಲ ಖುಷಿಯಾಗಿದ್ದೀವಿ. ಆಮೇಲೆ ಇನ್ನೇನು
ಆದರೂ ಒಂಚೂರು ತಿಂದು ದಪ್ಪ ಆಗಬೇಕಾಗಿ ನಮ್ಮ ಅಣ್ಣ ಮತ್ತು ಅಪ್ಪ ಅಮ್ಮಂದಿರ ವಿನಂತಿ, ನಾನು ತಿಂತೀನಿ ದಪ್ಪಾತಿಲ್ಲ. ಮತ್ತು ನಮ್ಮ ಆಡಿಯನ್ಸ್ಗಳ ವಿನಂತಿ. ನೋಡೋಕೆ ಚಿಕ್ಕ ಹುಡುಗಿ ಥರ ಕಾಣ್ತಾಳೆ. ಚಿಕ್ಕ ಹುಡುಗಿ ಏನಲ್ಲ, 22 ವರ್ಷ ಅವಳಿಗೆ. 22 ವರ್ಷದ್ದು ಕತ್ತೆ ಅಂತಿ. ಕತ್ತೆ ಅಂದಲ್ಲಪ್ಪ, ಮದುವೆ ಆಗಿದೆಯಾ ಗೈಸ್. ಆಮೇಲೆ ಇನ್ನೊಂದು, ಇವಳು ಮದುವೆ ಆದಮೇಲೆ ಮುಂಚೆ ಥರ ಏನಾದ್ರು ಮಾತಾಡೋಕ್ಕೆ ಭಯ ಆಗ್ತದೆ. ಹೆಂಗಪ್ಪ ಮದುವೆ ಆಗೋಳಿ ಯಜಮಾನಿರ್ತಾರೆ, ಬೇಜಾರ್ಬೇಕಂತ. ನೀನು ಹೇಳಿ, ಮದುವೆ ಆದಕ್ಕಿಂತ ಆದ್ಮೇಲಿಂದ, ಮದುವೆಗಿಂತ ಮುಂಚೆ ನಾನು ನಿನ್ನ ಹೆಂಗೆ ಮಾತಾಡ್ತಿದ್ದೆ, ಮದುವೆ ಆದ್ಮೇಲೆ ಹೆಂಗೆ ಮಾತಾಡ್ತಿದ್ದೀನಿ, ಡಿಫ್ರೆನ್ಸ್ ಆಯ್ತಾ? ಅಷ್ಟೇ ಗೈಸ್. ಎಲ್ಲರೂ ಅಷ್ಟೇ. ಭಯ ಅಲ್ಲ, ಒಂದು ಗೌರವ. ಮದುವೆ ಆಗಿರ್ತಾಳೆ, ಅವ್ರ ಮನೆ ಮಗಳು ಅವಳು ಯಾವತ್ತಿದ್ರೂ. ಅಂದರೆ ನಮ್ಮ ಮನೆ ಅವ್ರ ಮನೆ ಮಗಳು. ನಾವು ಮಾತಾಡೋದಾಗೆ ಒಂಚೂರು ಇಟ್ಕೊಂಡು ಮಾತಾಡಬೇಕು. ಬಿಡೋದಿಲ್ಲ. ನೋಡಿರಿ, ಮುಂಚೆ ನಾನು ಹೆಂಗಿರ್ತಿದ್ದೆ, ಇವಾಗ ಹೆಂಗಿದ್ದೀನಿ ಅಂತ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀನಿ. ಅಂತಂದರೆ ಆಚಾರ ವಿಚಾರದಲ್ಲಿ ಮಾತಾಡೋದಾಗೆಲ್ಲ. ಇನ್ನು ಮಿಕ್ಕಿದೆಲ್ಲ ತಂಗಿ ಅಣ್ಣನ ಸಂಬಂಧ ಹಂಗೆ ಇರ್ತದೆ. ನೆಕ್ಸ್ಟು ಅಪ್ಪ, ಮಗಳು ಮದುವೆ ಆಯಿತು, ಮಗನ ಕಾಲೇಜ್ ಮುಗೀತು. ನಿನ್ನ ಮುಂದಿನ ಗುರಿ ಏನು? ಮಗನ್ಗೊಂದು ಮದುವೆ ಮಾಡೋದು. ಮದುವೆ ಬಿಟ್ಟಾಕ ಇವ್ರು ಯಾವ ಮಾತಾಡ ಮದುವೆ ಇರ್ತಾರೆ ಕಂಡ್ರೆ ಇವರು. ನನಗೆ ಇಂಟ್ರೆಸ್ಟ್ ಇಲ್ಲ ಮದುವೆ ಬಗ್ಗೆ. ಮುಂದಿನ ಗುರಿ ಇನ್ನೇನು, ನೀವೇನು ಕೆಲಸ ಮಾಡೋಷ್ಟು. ಆಮೇಲೆ ಕೆಲಸ ಆದಮೇಲೆ ಏನು ಕೆಲಸ ಮಾಡ್ಕೊಂಡಿ ಕೆಲಸ ಮಾಡಪ್ಪ, ನಾವು ಮಾಡ್ತೀವಿ. ಗೈಸ್, ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಕನಸಿನ ಥರ ನಾವು ಮನೆ ಕಟ್ಟಬೇಕು ಅಂತ ಆಸೆ ಇದೆ. ನಮ್ಮ ಅಪ್ಪ ಕಟ್ಟಿರೋ ಮನೆ ಇದು. ನಮ್ಮ ಅಪ್ಪ ಅಂದರೆ ನಮ್ಮ ಅಪ್ಪ, ನಮ್ಮ ಅಜ್ಜಿ. ಅಪ್ಪ ನೀನು ಸಂಪಾದನೆ ಮಾಡಿದ್ದು, ಅಜ್ಜಿ ಅವ್ವ ಸಂಪಾದನೆ ಮಾಡಿದ್ದು. ನಮ್ಮ ಅವ್ವ, ನಾವು ನರಸಮ್ಮಜ್ಜಿ ಸಂಪಾದನೆ ಮಾಡಿರೋ ಮನೆ ಇದು. ಅದನ್ನ ಅಲ್ಲೇ ಒಂದು 18-20 ವರ್ಷ ಆಯಿತು. 20 ವರ್ಷ ಆಯ್ತು ಮೇಲೆ ಆಯ್ತಲ್ವಾ? 20 ವರ್ಷ ಮೇಲಾಗದೆ. 20 ವರ್ಷ ಮೇಲಾಯಿತು. ಸೀಟ್ ಮನೆ ಚಿಕ್ಕದು ಅಂತಂದರೆ ಸಾಕು, ಬೇಜಾರಾಯ್ತು. ಇವಾಗ ನಾವಿರೋದು 4-3 ಜನಕ್ಕೆ. ನಮ್ಮ ಅಜ್ಜಿ ಆ ಮನೆ ಮನಿಕಂತದೆ, ಅದು ಖಾಲಿ ಬಿಡಬಾರ್ದು ಅಂತ ಇರೋದ ಸಾಕು. ಬಟ್ ಆದರೂ ಮಳೆ ಬಂತು ಅಂತಂದರೆ ಗೋಡೆದೆಲ್ಲ ನೀರು ಇಳಿತವೆ. ಸೊ ಎಲ್ಲ ಮಿಡಲ್ ಕ್ಲಾಸ್ವರೆಗೂ ಒಂದು ಸಿಂಪಲ್, ಒಂದು ಚಿಕ್ಕ ಮನೆ ಕಟ್ಕೊಂಡು ಆಸೆ ಇರ್ತದೆ. ನಮಗೂ ಅದೇ ಆಸೆನೇ. ಅದಕ್ಕೋಸ್ಕರ ಎಷ್ಟೇ ಕಷ್ಟವಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ದುಡಿತಾನೇ ಇದ್ದೀವಿ. ಅದಾದಮೇಲೆ ಒಂದು ಚಿಕ್ಕ ಮನೆ ಕಟ್ಕೊಂಡು ಹೊಲ್ತಾ ಸೆಟ್ಲಾಗ್ಬಿಟ್ಟು ಒಂದು 4-5 ಜನ ಓಡಾಡೋಂಥ ಒಂದು ಸಣ್ಣದೊಂದು ಕಾರ್ ತಗೊಂಡು ನಾವು ಅಮ್ಮನೆಲ್ಲ ಸುತ್ತಾಡಿಸ್ಬೇಕು ಅಂತ ಒಂದು ಆಸೆ ಇದೆ. ಇವತ್ತು ನೀವು ಮಾತಾಡೋಕೆ ಕೂತ್ಕೊಂಡು ಇರೋಕ್ಕೆ ಆಗ್ತಲ್ಲ. ನೀನು ಏನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೊಂಡು ಕನ್ಸಾಬಿಡೋದೆ. ನಿನ್ಗೇನು ಕನ್ಸಿಲ್ಲಮ್ಮ, ನಿನ್ಗೆ ಹೆಂಗಿರ್ಬೇಕು ಅಂತ ಹೇಳಮ್ಮ. ಕಾಣಿಸು ಅಂತಂದ್ರೆ ಕಾರ್ ತಗೊಂಡು ಓಡಾಡೋ ಸದಿಕ ಇಲ್ಲಿದ್ದೀವಿ. ಅಲ್ಲೇ ಇರಲ್ಲ. ಹೇಳಕ್ ಕೇಳಿ, ಇವಾಗ ನಿಂಗೆ ಒಂದು ಆಸೆ ಇರ್ತದಪ್ಪ, ಕನ್ಸಿರ್ತದೆ ಹಿಂಗಿರ್ಬೇಕು ಅಂತ. ಕಾಲಕ್ಕೆ ನೋಡ್ಕೊಂಡು ಬಿಡಮ್ಮಲ್ಲೇ ಆಸೆ ಇಟ್ಕೊಂಡ್ರೆ ಕನ್ಸು ಕಂಡ್ರೆ. ನಾನಿವಾಗ ನಾನೇನಾದ್ರು ಮಾಡಬೇಕು ಅಂತಂದ್ರೆ ಅದು ಮಾಡಬೇಕು ಅನ್ನೋ ಆಟಕ್ಕಾದ್ರೆ ಏನೋ ಮಾಡ್ತೀವಿ. ನೀವು ಸುಮ್ಮನೆ ಅಂತಂದ್ರೆ ದಿನಕ್ಕೆ 3 ಸಿಗ್ತದೆ ಅಂದ್ಬಿಟ್ಟು ಉಣ್ಬಿಡು ಬೆಳಗ್ಗೆ ನೋಡ್ಕೊಂಡು ಅನ್ಕೊಂಡ್ರೆ ಏನು ಮಾಡೋಕ್ಕಲ್ಲ ನೀನು. ನಾನು ಏನಾದ್ರು ಮಾಡ್ತೀನಿ ಅಂತ ತಲೆಯಲ್ಲಿ ಕೂತಿರ್ಬೇಕದು. ಇದು ಹಿಂಗೆ ಮಾಡ್ಬೇಕಪ್ಪ, ಹಿಂಗೆ ಮಾಡಕ್ಕೆ ಏನೇನು ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ಬೇಕು ಕೆಲಸನ. ಹಂಗೆ ಹೇಳು, ನಿಮ್ಗೆ ಏನಾದ್ರು ಆಸೆ ಇದೆ ಅಂತ. ಮಾಡ್ತೀನಲ್ಲ, ಅದಕ್ಕೇನೇನೆ. ನಾನು ಕೈಲಾದಷ್ಟು ಮಾಡ್ತೀನಿ. ಅದಕ್ಕೆ ನಿಂಗೆ ಹೇಳು, ನಿಂಗೆ ಹೆಂಗಿರ್ಬೇಕು, ಏನೇನು ಮಾಡ್ಬೇಕು ನಾನು ಅಂತ. ನನಗೆ ಹೇಳಿ, ನಿನ್ನ ಹೆಂಗೆ ನೋಡ್ಕೊಬೇಕು ಅಂತ ಏನು ಆಸೆ ಇಲ್ವ ನಿಂಗೆ? ಅಲ್ಲ ಕಣಮ್ಮ, ನೀವು ನೋಡ್ಕೊಂಡು ನೆಕ್ಸ್ಟ್ ನಾನು ನಿಮ್ಮನ್ನು ನೋಡ್ಕೊಬೇಕಣಮ್ಮ. ನನ್ನ ಮಗ ನಾನು ಹಿಂಗೆ ನೋಡ್ಕೊಬೇಕು, ಹಿಂಗೆ ಮಾಡಿಸ್ಬೇಕು ಅಂತ ಏನಿಲ್ವಾ? ನೀವು ಅಯ್ಯೋ ಆಮೇಲೆ ನಾನು ತಾತ ಆಗೋತೀನಿ. ಇನ್ನು ತಾತ ಆಗಿಲ್ಲ. ನಾನು ತಾತ ಆಗೋತೀನಿ. ತಾತ ಅಜ್ಜಿ ಮಾಡ್ಕೊಂಡು ಓದ್ತೀವಿ. ಎಷ್ಟು ಜನ ಮೊಮ್ಮಕ್ಕಳು ಬೇಕು? ನನಗೆ ಮದುವೆ ಅದೇ ನಿಂಗೆ ಕನಸು. ತಾತ ಅಜ್ಜಿ ಆಗ್ಬೇಕು. ನಂಗೆ ಕೇಳು, ನಿಂಗೆ ಕೇಳು. 4 ಜನ ನೀನು ಕೈಗೆ ಅಂದು ಅಪ್ಪ ಒಂದು 4 ಕರ್ಕೊಂಡೋಗಿ. ಇನ್ನೇ ಚಿಕ್ಕ ಮಕ್ಕಳು ನಾವು ಏನೆಲ್ಲ ಕನ್ಸ್ಕೊಂಡಿದ್ದೀವಿ ನೋಡು. ಒಟ್ನಾಗ ನನ್ನ ವಯಸ್ಸಷ್ಟಕ್ಕೆ ಅಪ್ಪಂಗೆ ನಾನು ಉಟ್ಬಿಟ್ಟಿದ್ದೆ. ಅಪ್ಪ ನಾ ಕೆಟ್ಟೆ. 1 ವರ್ಷ ಅಲ್ಲ ಕಡೆ, 23 ವರ್ಷ 2 ವರ್ಷದ ಕಡೆ ನಾನು ಅಪ್ಪನ ವಯಸ್ಸಲ್ಲಿ. ನಾನು ನಮ್ಮ ಅಪ್ಪ ನನ್ನ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಉಟ್ಬಿಟ್ಟು ಅಲ್ಲೇ 2 ವರ್ಷ ಮಗ ನಾನು ನೋಡಿ ಇನ್ನು 10 ವರ್ಷ ಮದುವೆ ಆಗಲ್ಲ ಅಂತ ಇದ್ದೀನಿ. ನಾನು ಅನ್ಕೊಂಡ ಇರೋದೆಲ್ಲ ಮಾಡ್ತಾರೆ. ಹಂಗಂದ್ರೆ ಏನು ಮನೆ ಕಟ್ಟದ್ಬಿಟ್ಟು ಏನು ಮಾಡ, ಇದೇ ಮನೆಗೆ ಕರ್ಕೊಂಡ್ಬಿಡ ಅಂತ. ಅವಳು ಬರೋದೇ ಅಲ್ಲ ಅವಳು. ಮತ್ತೆ ಇನ್ಯಾರು ಬರ್ತಾರೆ? ಮತ್ತೆ ಮದುವೆ ಆಗೋದ್ರೆ ಇನ್ಯಾರು ಬರ್ತಾಳೆ? ಯಾರು ಕರ್ಕೊಂಬೋಗು? ಯಾರ ಹೆಸರಲ್ಲಿ ಫೋನ್ ಮಾಡು. ಹಂಗೆ ಒಳ್ಳೆ ಕತೆ. ಅಷ್ಟೇ ಗೈಸ್, ಮುಂದಿನ ಗುರಿ. ನಿನ್ನ ಗುರಿ ಏನು? ಅಲ್ಲೇ 2 ಒಂದು ಮಾಡ್ಕೊಂಡ್ಬಿಡೋದು. ಇಲ್ಲಪ್ಪ, 2 ಅಲ್ಲಿ ಹೇಳೋರಲ್ಲ. ಓಹೋ, ನಮ್ಮ ಅಮ್ಮ ಅಲ್ಲಿ ಹೋಗ್ಬಿಡ್ಸಕ್ಕೆ ಡೀಲ್ ಮಾಡ್ಕೊಂಡಲ್ಲ ಅವ್ರ ಹತ್ರ. ಆ ಅಕ್ಕ ಏನಾದ್ರು ವಿಡಿಯೋ ನೋಡ್ತಂದ್ರೆ ಬೆಳಿಗ್ಗೆ ಬರ್ತದೆ ಮಂತಕ್ಕೆ ಹುಡಿಕಂಡಿ. ಏನಕ್ಕೆ ಬರ್ತಾರೆ? ಅವರೇ ಹೇಳಿವ್ರೆ ಒಂದು ಮಾಡ್ಕೊಳ್ರಿ. ಅಯ್ಯೋ, ನೀನು ಸುಮ್ಮನಿದ್ಬಿಟ್ರಿ ಇವಾಗ. ಕೇಳಿದ್ವನ ಯಪ್ಪ, ಇವಾಗ ಆಯ್ತು, ನಾನು ಮಾಡ್ಕೊಂಬತ್ತೀನಿ. ನಾಳೆಗೆ ಮನೆ ಕಟ್ಸು, ಒಂದು ಕಾರ್ ಕೊಡ್ಸು, ಮಾಡ್ಕೊಂಬತ್ತೀನಿ. ಮತ್ತೆ ನಾನೇ ತಾನು ಮಾಡೋದಾಗ ಸುಮ್ಮನಿರ್ಬೇಕು ನೀವು. ಮತ್ತೆ ಅದಕ್ಕೆ ಸುಮ್ಮನಿರು. ಮದುವೆ ಆದಾಗಿಂದ ಪರಿಸ್ಥಿತಿಗಳೆಲ್ಲ ಗೈಸ್, ಮದುವೆ ಆದಾಗಿಂದ ಮುಂಚೆ ನಾನು ಕೂಡಿಕೋತಾ ಇಲ್ಲ. ಬಟ್ ಎಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗ್ತದೆ. ಇಲ್ಲಿ ಪರವಾಗಿಲ್ಲ, ಅದೆಲ್ಲ ಫೀಲ್ ಆಗಬಾರ್ದು. ದುಡಿಯೋದೇ ಖರ್ಚು ಮಾಡೋಕ್ಕಂತೆ. ಖರ್ಚು ಮಾಡ್ತೀವಿ ಅಂತಂದರೆ ದುಡಿಯೋ ಕೆಪಾಸಿಟಿ ಮಾತ್ರ ಖರ್ಚು ಮಾಡ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು
ಹೇಳು ಏನು ಮಗಳು ಕಾಲು ಅಂದ್ರೆ ಕಾಲು ಹೆಂಗೆ ಮಾಡ್ತೀವಿ ಬಾಳ್ದು ಹಂಗೆಲ್ಲ ಮುಟ್ಬಾರ್ದು. ಏನು ಟೈಟ್ ಆಗಲ್ಲ. ಹೇಳು ನೆಕ್ಸ್ಟು. ಏನು ಹೇಳಪ್ಪ ಹೇಳ್ದೆ ನಾನು. ಅಲ್ಲ ಗೈಸ್, ನಾನು ಮನೆ ಕಟ್ಟಬೇಕು ಹಿಂಗೆಲ್ಲ ಮಾಡ್ಬೇಕು ಅಂತ ನಾನು ಅಂತೀನಿ. ಇವ್ ಅಮ್ಮಂಗೆ ಇಬ್ರಿಗೆ ಎರಡು ಮೊಮ್ಮಕ್ಳು ಆಗ್ಬೇಕಂತೆ. ಎರಡು ಮೊಮ್ಮಕ್ಳು ಚಡ್ಡಿ ಪ್ಯಾಂಟ್ ಚಡ್ಡಿ ಚೇಂಜ್ ಮಾಡ್ಕೊಂಡು ಮತ್ತೆ ಇದ್ಬಿಡ್ತೀಯಾ? ಹಾಂ, ಹೆಂಗೋ ಅವು ಕಣ್ಣ ನೋಡ್ತೀವಲ್ಲ. ಆಸೆ ಅದಿನ್ನ ಮೊಮ್ಮಕ್ಳು ಸಾಕು, ಮೊಮ್ಮಕ್ಳು ಬೇಡವಾ? ಮೊಮ್ಮಕ್ಳು ಬೇಡ, ಯಾಕೆ? ನನ್ನ ಮೊಮ್ಮಕ್ಳು ನೋಡಿ ಅವರೇ ಸಾಕು. ಏನಾರ ಮಾತಾಡ್ತಾನೆ ನೋಡು ಗೈಸ್. ಅಷ್ಟೇ, ಇಷ್ಟು ಇನ್ಫಾರ್ಮೇಷನ್ ಇಂಟ್ರೆಸ್ಟಿಂಗ್ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಕಮೆಂಟಲ್ಲಿ ಸುಮಾರು ಜನ ಕೇಳ್ತಾ ಇದ್ರಲ್ಲ, ಕಮೆಂಟಲ್ಲಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಇದ್ರಾಗೆ ಮಾಡ್ಬಿಡೋಣ, ಎಲ್ಲರಿಗೂ ಒಂದೇ ಸರಿ ಗೊತ್ತಾಗ್ಬಿಡಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ನನ್ನ ತಂಗಿ ಅಲ್ಲಿ ಅಡುಗೆ ಮಾಡಿಕ್ಕವ್ರಿ. ಏನು ಅಡುಗೆ ಮಾಡಿದ್ದೈತೆ ಇವತ್ತು? ಬೆಂಡೆಕಾಯಿ ಸಾರು, ಮುದ್ದೆ, ಅನ್ನ. ಅಲ್ಲಿ ನಿದ್ದೆ ಬರೋ ಟೈಮ್ ಆಯ್ತು ಇವ್ರಿಗೆ. ಇಷ್ಟು ನಂದು ಕಾಲೇಜ್ ಕೆಲಸ ಬೇಜಾನವೇ. ಸಾಂಬಾರು ಗಮ್ಮತ್ತಾಯಿತು, ತಿಂದ್ಬಿಟ್ಟು ಮನೆ ಕಣನ. ನೆಕ್ಸ್ಟ್ ಫೋನ್ ಮಾಡಿದ್ರಾ ಮನೆಯವರು? ಅತ್ತೆ ಫೋನ್ ಮಾಡಿದ್ರೆ ಇವತ್ತು? ಮಾವ ಫೋನ್ ಮಾಡಿದ್ರಾ? ಮಾವ ಮನೇಲಿ ಅತ್ತೆ ಜೊತೆಗೆ ಇರ್ತಾರೆ ಪಕ್ಕದಲ್ಲೇ. ಅತ್ತೆ ಮಾಡಿದ್ರ ಮಾವ ಮಾಡಿದ್ರ ಅಂತ ಕೇಳಿದೆ. ಮತ್ತೆ ಯಜಮಾನ್ರು ಮಾಡಿದ್ರು. ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ರು, ರಾತ್ರಿಯಿಂದ ಒಂದು 9 ಗಂಟೆಗೆ ಬರ್ತಾರೆ. ಆಫೀಸ್ ಮುಗಿಸ್ಕೊಂಡು 9 ಗಂಟೆ ಮಾಡಿದ್ರೆ 2 ಅವರ್ ಮಾತಾಡೋದು. 2 ಅವರ್ ಮಾತಾಡ್ತೀರಾ? ಆದರೂ ಆಷಾಢ ಬಂದಿರೋಕೆ ಏನು ಬೇಜಾರಾಗ್ತದೆ ಅಂತ ಖುಷಿ ಆಗ್ತದಂತ. ಇನ್ನೂ 25ನೇ ತಾರೀಕು ಬಂದರು. ಯಾಕಂತೆ ವಾಪಸ್ ಹೋಗ್ಬಿಡ್ಬೇಕಂತ ಅಷ್ಟೊತ್ತಿಗೆ. ಒಂದು ತಿಂಗಳು ಇವತ್ತು ಬರ್ತೀಯಾ? ಬರ್ತೀನಿ. ಒಂದು ತಿಂಗಳು ಕಳ್ಸಲ್ಲ ನಾವು. ಕೇಳ್ರಿ, ಇವತ್ತು ಬರ್ತೀಯಾ? ಕರ್ಕೊಂಬತ್ತೀನಿ ಅಂತಂದ್ರು. ಇವತ್ತು ಬರ್ತೀಯಾ? ಕರ್ಕೊಂಬತ್ತೀನಿ ಅಂದರು. ಬರ್ಲಿ, ಸ್ವಾಗತ ಗೈಸ್. ನಮ್ಮ ಅಪ್ಪನ ಕೈ ಡ್ಯಾಮೇಜ್ ಮಾಡ್ಕೊಂಡಿದ್ದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದಿರು, ವಿಚಾರ ಮಾಡ್ಕೊಂಡು ಹೋಗಕ್ಕೆ. ಆಫೀಸ್ ಮುಗಿಸ್ಕೊಂಡು ಬ್ಯಾಗ್ ಮನೆಗೆ ಇಕ್ಕಿಲ್ಲ, ಲ್ಯಾಪ್ಟಾಪ್ ಗಿಫ್ಟಾಪ್ ಎಲ್ಲ ಬ್ಯಾಗಲ್ಲಿ ತುಂಬ್ಕೊಂಡು ಅಪ್ಪನ ನೋಡಕ್ಕೆ ಬಂದಾರೆ. ಅವ ಅಣ್ಣ ಮನೆಗೆ ಹೋಗಿಲ್ಲ, ಅಪ್ಪನ ಕೈ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗಿ. ಅಲ್ಲ ಕಣ, ನೀನು ಆಫೀಸ್ಗೆ ಕೆಲಸ ಮಾಡಕ್ ಹೋಗ್ತೀಯ? ಇದು ಬ್ಯಾಗ್ ತರಾನೆ, ಆದ್ರೆ ಬ್ಯಾಗ್ ಅಲ್ಲ. ನೋಡ್ರಿ ಇಲ್ಲಿ ಕೊಡ್ಸ್ಲೈಟಮ್ಗಳು ಹೆಂಗ ತಿಂಡಿ ಪೋತ ಅಂತ ಮನೆ ತಂದಿರೋ ಅಲ್ಲ. ಇಲ್ಲಿ ಬಣ್ಣ ತಿನ್ನಕ್ಕೆ ಚಿಪ್ಸ್ ಮಾಡಿಕೊಂಡಿರೋ ತೋರ್ಸೋಣ ಏನಂತ. ಏ ಬೇಡ ಕಣ್, ತಗೊಂಡೋಣ. ಏನು ಬೇಡ, ಪರವಾಗಿಲ್ಲ. ಇರ್ಲಿ ತಗೊಳ, ಯಾವ್ದಾದ್ರು ಒಂದು ಕೊಟ್ಟು ತಗೊಂಡು ಸಾಕು. ಇಲ್ಲ ಬೇಡ, ಮತ್ತೆ ನಾಳೆ ಇಸ್ಕೊತೀನಿ ತಗೋಣ. ವಯಸ್ಸಿ ಚಾಕ್ಲೇಟ್ ಕೊಟ್ಟವ್ರಿ, ಆಫೀಸಾಗ ಕೊಡ್ತಾರೆ ಇದನ್ನೆಲ್ಲ ತಿನ್ನಕ್ಕೆ. ಇವತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ನೋಡ್ರಿ, ಅದಕ್ಕೂ ಏನೋ ಬೇಜಾರು ಮಾಡ್ಕೊಂತಾರ ಕಂಪ್ನಿ. IT ಕಂಪ್ನಿ ಚಾಕ್ಲೇಟ್ ಅಕ್ಸೆಂಚರ್ದು. ಇದೆಲ್ಲ ನಮ್ಮ ಇಂಡಿಯಾದ ಬೇರೆ ಚೆನ್ನಾಗಿ ಕಾಣ. ಊಟಿ ಚಾಕ್ಲೇಟ್ ನಾವು. ಹೌದಾ? ಓ, ಊಟಿ ಅದಕ್ಕೆ ನಾವು ಹೋಗೋದೇ ಇರೋದು ನಿಮ್ಮ ಕಂಪ್ನಿ ಕಡೆಯಿಂದ. ನಾನು ಬರ್ತೀನಿ ಆಫೀಸ್ಕಾ? ಏನ್ ಕೆಲಸ ಕೊಡ್ತಾರೆ ನಿಂಗೆ ಅಲ್ಲಿ? ಕಸ ಕುಡ್ಸ್ಕೊಳ್ಳಿ. ಅವ್ರಿಗೆ ಎಷ್ಟು ಮಾಡಿದ್ಯಾ? ಅಂಟಿಗೆ 40,000 ಇರ್ಬೇಕು. ಕಸ ಕೊಡ್ಸಕ್ಕ? ನಾನು ಬರ್ತೀನಿ. ಅಪ್ಪನ ಕೊಡೋದು, ಅಪ್ಪನ ತಂದಿರೋದು ಎಲ್ಲ ಖಾಲಿ ವಾಸಾಗಲಿ ಅಂತ. ಗೈಸ್, ನನ್ನ ತಂಗಿ ಊಟ ಮಾಡ್ದಂಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟವಳೆ. ಯಜಮಾನ್ರು ಬಿಟ್ಟಿರೋಕ್ಕಾಗಲ್ಲ ಅಂತ ಫೋನ ಮಾತಾಡ್ಕೊಂಡು ಕೂತಾಳಲ್ಲಿ. ಊಟಕ್ಕೂ ಬರ್ತಾ ಇಲ್ಲ, ಏನೂ ಇಲ್ಲ, ಫೋನ ಮಾತಾಡ್ತಾವ್ರೆ. ಅಯ್ಯೇ ಊಟ ನೀನು ಬರೋದಕ್ಕ ನಾವು ಯಾರು ಊಟ ಮಾಡೋಣ ಕೂತಿದ್ದೆ. ನೀನು ಬಂದು ಹೆಂಗೆ ಕೂತಿದ್ದಿ? ನಿಮ್ಮ ಪರಿಸ್ಥಿತಿ ಹೆಂಗಾಗಲ್ಲ ಇವಾಗ? ಏನೋ ಕಳ್ಕೊಂಡು ಇವಳಿಲ್ಲಿ ಮಾತಿಲ್ಲ, ಕಥೆಯಿಲ್ಲ, ಎದುರೆದುರು ಬಂದಾಗ ಗೊತ್ತಿಲ್ಲ, ಅಲ್ಲೇ ಆನಂದ ಪ್ರೇಮ ಅವನಲ್ಲಿ. ತಾಯಿ ಇರೋದಕ್ಕೆ ಬಿಟ್ಟು ನಾನು ಬಿಡು, ಮೆಟ್ರೋ ಬಿಡು, ನಾನು ಓದ್ತೀನಿ ಅಂತಾಳೆ. ಎಲೆಕ್ಟ್ರಾನಿಸಿಟಿ ಓದ್ತೀನಿ ನಾನು ಅಂತಾಳೆ. ಬೇಜಾರಾಗ್ತದಲ್ವ ಆದ್ರೂ. ಅಯ್ಯೋ ನೋಡೇನ್ರಿ, ಇನ್ನೊಂದ್ ಸ್ವಲ್ಪ ಬಿಟ್ರೆ ಕಣ್ಣ ದಳ ದಳ ದಾರಿ ಬರ್ತಾವು. ಬೇಕೈತಕ್ಕ ಊಟ ಮಾಡಂತ ಅವರು. ಚಾಕ್ಲೇಟ್ ತಗೊಂಡ್ ಕೊಡೋರು ಸಾಕಲ್ಲ? ಚಾಕ್ಲೇಟು ಸೂಪರ್ ಆಗದೆ. ಎಲ್ಲ ಹೇಳಿದ್ದೀನಿ. ಊಟಿ ಚಾಕ್ಲೇಟು ಎಲ್ಲ ಹೇಳಿದ್ದೀನಿ. ಮದುವೆ ಎಲ್ಲ ನೀವು ಮಾಡ್ಕೊಂಡಿದ್ದೀವಿ ಅಂತ. ಚೆನ್ನಾಗಿತ್ತು. 2 ಚೆನ್ನಾಗಿದೆ, 2 ಫ್ಲೇವರ್. ಊಟಿ ಕಡೆ ಬ್ಲಾಕ್ ಅದ ತಿನ್ನೋದು, ಅದಕ್ಕೆ ಎಲ್ಲ ಚೆನ್ನಾಗಿದೆ. ನೋಡೋಣ, ಮದುವೆ ಆಗಿ 2 ತಿಂಗಳಾಗದು ಹೆಂಗ ನೋಡೋಣ. ಏನೋ ತಿಂದು ದಪ್ಪ ಆಗಂತಂದ್ರೆ ಆ ಮಾವು ಬೈತಾರಂತೆ. ಕರೆಕ್ಟ್ ಟೈಮಿಗೆ ತಿಂದ್ರೆ ದಪ್ಪ ಆಗಲಿ ಅಂತ ಬೈತಾರಂತೆ. ನಂಗೆ ಕೇಳಿದ್ರೆ ಮನೆ ಕೇಳ್ಬೇಕಾದ್ರೆ ಮದ್ವೆ ಆದ್ಮೇಲೆ ಎಲ್ಲಾರು ಹುಡುಗ ಹುಡುಗಿ ದಪ್ಪ ಆಗ್ತಾರೆ, ನಾವಿಬ್ರು ಸಣ್ಣ ಆಗೋದ್ವಿ.
ಆಚೆ ತಿಂದ್ರೆ ಹೆಂಗಾದ್ರು ಆಚೆ ಫುಡ್ ತಿಂತಾರಂತೆ ಹೋಗಿ ತಿಂತಾರೆ. 2 ದಿವ್ಸ 3 ದಿವ್ಸ ಹೋಗಿರೋದು. ಮತ್ತೆ ಯಾಕೆ ತಿಂದಿ ಹೆಂಗ ಇಲ್ಲ ಅಂತ ಅಮ್ಮ ಅಪ್ಪಂಗ್ ನೀನೇ ಉಳಿಸಮ್ಮ. ಸ್ಪೂನ್ ಹಾಕಿ ತಿನ್ನಂಗಾಗಲ್ಲ ಪಾಪ. ನಿನಗೆ ಎಷ್ಟು ಗೊತ್ತು ಏಯ್ ಕೈ ಎಲ್ಲ ಮಲ್ಲಿ ಮೋ ಆತದೇನಮ್ಮ ನನ್ಗಾಗಿ ತಿನ್ಸ್ತಿದ್ದೆ ತಾನೆ. ಏನ್ಸು ಪಾಪ ಬಾರಪ್ಪ ಇವತ್ತು ನಾನೇ ತಿನ್ನಿಸ್ತಾರೆ. ಏ ತಿನ್ಸಪ್ಪ ಇರ್ಲಿ ಪರವಾಗಿಲ್ಲ ಅಮ್ಮ ತಿನ್ಸಮ್ಮ. ಬಾರಮ್ಮ ತಿನ್ಸು ಪಾಪ. ಪಕ್ಕದಲ್ಲಿ ಕುತ್ಕೊಳಪ್ಪ. ಇವಾಗ ಫುಲ್ಫಿಲ್ಲು ನೆನೆ ಊಟ ಮಾಡಿದ ಅಂತಾರಲ್ಲ ಹೆಂಗ್ ಊಟ ಮಾಡಲಿಲ್ಲ ಹೇಳಿ ನಾನು. ತುಂಬಾನಿದೆ ತಿನ್ ಬಂದಾನೆ. ಏನಮ್ಮ ಹಿಂಗಂತೀಯ? ಇವಾಗ ಫಸ್ಟ್ ನಮ್ಮ ಅಪ್ಪ ಗೃಹ ಪ್ರವೇಶಿದ್ದು ಯಾರದು ಯಾರಣ್ಣ ನೀನು ಕೊಡಿಲಿ ಗೃಹ ಪ್ರವೇಶ ಕೊಡೋಣ ಇಲ್ಲಿ. ಹಾ ಫಸ್ಟ್ ಅಪ್ಪಂಗೆ ತಿನ್ಸ್ಬಿಟ್ಟು ಆಮೇಲೆ ನೀನು ತಿನ್ನೋದು ಸರಿನಾ? ಅಣ್ಣ ಏ ಬೇಡಪ್ಪ. ಏಯ್ ಮುದ್ದೆ ತಿನ್ನೋಣ ಏನೋಣ ನೀನು. ತಿಂತೀನಿ ಒಂದ್ ಸ್ವಲ್ಪ ಇಷ್ಟೇ. ಏಯ್ ಅಪ್ಪಂಗೆ ತಿನ್ಸ್ಕೊಡಮ್ಮ ತುಪ್ಪ ಮಾಡ್ಕೊಡಮ್ಮ. ಒಂದಿಷ್ಟು ಅನ್ನ ಬಾ ಏನಮ್ಮ ಎಷ್ಟು ಅನ್ನ ಹಾಕಿದ್ಯಾ? ಉಣ್ಣು ಆಗಳೆ ಉಣ್ಣು ಏಯ್ ತಿನ್ನು ಒಂದ್ ತಟ್ಟೆ ಕೊಡಿ. ನೀವ್ ಮುದ್ದೆ ತಿಂತೀರಾ? ಹಾಕಮ್ಮ ಮುದ್ದೆ ತಿಂದಿ ಅನ್ನ ಅಂತ. ಏಯ್ ಸೈಡ್ ಪಟ್ಟಿಗೆ ಕಣದಿ 2 ಮೊಟ್ಟೆ ತಾಯಿ ಲೇ 2 ಮೊಟ್ಟೆ ತಿನ್ಬೇಕಲ್ಲಮ್ಮ. 2 ಮೊಟ್ಟೆ ಅದು ಓಟ್ಸು ಬಾಳೆಹಣ್ಣು ಆಮೇಲೆ ತುಪ್ಪ ಅನ್ನ ಮೊಸರನ್ನ ಮಾಡು. ಮಧ್ಯಾಹ್ನ ಹೊತ್ತು ಮೊಸರನ್ನ ತಿನ್ನು ಹೊಟ್ಟೆ ತುಂಬ ಹಂಗೆ ಮಾಡು. 2 kg ದಪ್ಪ ಹಾಲಿದ್ರೆ ಕೇಳು ನಮ್ಗೆ ಹೇಳಿದ್ ಬರ್ಕೊಡ್ತೀನಿ. ಕಾರಾಗದ ಏನು ಸಾರು ಇದು ಯಾವ್ದಿದು? ನಮ್ದು ನಿಮ್ದಾಕ್ಬೇಕ ಇದು ಅದು ನಿಮ್ದು ಎಲ್ಲದೆ ನೀನು ನಮ್ದು ಇಲ್ಲ ಅಂದ್ರೆ ತಗೊಂಡಿಲ್ಲ ಅದಾಕಮ್ಮ ಉಡಿ ಮಿಡಿ ಉಪ್ಪಿನಕಾಯಿ 2 ಒಂದೇ ಬ್ರ್ಯಾಂಡು. ಅಲ್ಲ ಕಣಪ್ಪ ಅಮ್ಮನೇ ಕಸ್ಕೊಡ್ತೀನಿ ತಿನ್ನಲ್ಲ ಅಂದ್ಯಪ್ಪ ನೀನು. ಅಮ್ಮನ ಕೈಯಲ್ಲಿ ತಿನ್ನಕ್ಕೆ ಇಷ್ಟ ಅಲ್ವ ನಿಂಗೆ? ಲವ್ ಇಲ್ವಾ? ನಿಂಗೆ ತಾಂಡ್ ನನ್ನ ಮಗ ಅಲ್ಲ ನೀನ್ ಸ್ಪೂನಾಗೆ ತಿನ್ನು ಅಮ್ಮ ಕಸ್ಕೊಡ್ತದೆ. ಅಲ್ವಾ ನೀನು? ಇಲ್ಲ ಕಣ ಎಂತ ಬೇಸ್ ಆಗ್ತಾವೆ ನೋಡಿ ಉಪಯೋಗ ಇಲ್ಲ ಅಂತಾವು. ಯಾವ ದಪ್ಪ ಕಲೆ ಬಿಟ್ಟಿದ್ದ ಕೆಳಗಡೆ ಬೂಸ್ಟ್ ಹೋಗಿ ತಳದಾಗಿದ್ದಾವು ಇವೇ ಚೆನ್ನಾಗಿದ್ದವು. ಕಲ್ಸ್ಕೊಡಮ್ಮ. ಬಾಯಿಗೆ ಸಿಗಲ್ಲ. ಇವು ಚೆನ್ನಾಗಿರೋ ಊಟಕ್ಕಿವು. ಬೈಗೆ ಬಾಯಿ ಸಿಗ್ಬೇಕು ಬಾಯಿ ತುಂಬ. ಬ್ಯಾಗಲ್ಲಿ ನೋಡೋದಿ ಅದು ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ಟಿದ್ರೆ ಒಂದ ಅಂಗಡಿ ಮಡಿಕೊಂಡದ ಹೊರಗಡೆ ಚಿಕ್ಕದಾವೆ ಕಣ. ನೋಡು ಅಯ್ಯೋ ಬೇಕು ನೋಡ್ತಾ ಇರ. ಬ್ಯಾಕ್ ಟೂರ್ ಮಾಡೋಣ ನಿಂದು ಅದಂಗೆ ಎತ್ಕೊಂಡ್ಬಿಡೋಣ. ಕಲ್ಸ್ಕೊಡಮ್ಮ ಅಪ್ಪಂಗೆ ಡ್ಯಾಡಿಗೆ. ನೋಡ್ದಲ್ಲ ಬರೀ ದೂರ ಹಾಕಲ್ಲ. ಯಾಕಪ್ಪ ದುರಂಕಾರ ಮಾಡೋದು ಅಮ್ಮಂತವ ಇನ್ನೇ ಕಲ್ಸ್ಕೊಂಡು ತಿಂತೀವಿ. ತಿನ್ನಿಸ್ಕೊ ಇನ್ನ ಇವಾಗ ಬಂದು ನೋಡಲ್ಲಿ ಹಾಕ ಅದಕ್ಕೂ ತಿಂತದೆ. ಓಡ್ಸೋದು ಫಸ್ಟ್ ಅಲ್ಲಿ ಬಾಕಲ್ ಯಾಕೋ ಒಂದೇ ಒಂದು ಸುತ್ತ ಬಾಯಿಗೆ